ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ತಾವು ಈಗಾಗಲೇ ಅವ್ರು ಅಲ್ಲಿ ಮಾತಾಡಿ ಕೂತ್ಕೊಳ್ಳಿ. ಅಧ್ಯಕ್ಷರೇ ಕೂತ್ಕೊಳ್ಳಿಕ್ ಬಂದಿಲ್ಲ ಇಲ್ಲಿ, ಅಲ್ಲಿ ಮಾತಾಡ್ತಿದ್ದಾರೆ. ಸರಿ ನೀವು ಕೂತ್ಕೊಳ್ರಿ ಅಂದ್ರೆ ಹೆಂಗೆ? ಪ್ರತಿಯೊಬ್ಬರು ಮಾತ್ರ ಹೇಗೆ ಒಂದು ನಿಮಿಷ ಅವ್ರದೆಲ್ಲ ಇರ್ಲಿ, ಅಧ್ಯಕ್ಷರೇ ಪಕ್ಷ ಅವ್ರದ್ದು ಕೇಳಿ ನೀವು ಮಾತು. ಅಧ್ಯಕ್ಷರೇ ಎತ್ತ ಹೇಳಿ. ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಉತ್ತರ ಕನ್ನಡ ಬರೋದು ಇಷ್ಟೇ ನನ್ನ ಪ್ರಶ್ನೆ ಇದೆ. ಮಾತಾಡ್ತಾ ಇದ್ದೀನಿ. ಉತ್ತರ ಕನ್ನಡ ಮಾನ್ಯ ಅಧ್ಯಕ್ಷರಿಗೆ ನನಗೆ ಬಲ್ಲ ಮೂಲಗಳಿಂದ ತಿಳಿದಂತೆ ಉತ್ತರ ಕರ್ನಾಟಕದ ಚರ್ಚೆಯನ್ನು ತಾವು ತಗೋಬೇಕಂತ ಈಗಾಗಲೇ ನಿರ್ಣಯ ಮಾಡಿದ್ದೀರ ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ನಿಮ್ಮ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಧ್ಯಕ್ಷರ, ಅದ್ರ ಜೊತೆಗೆ ಪ್ರಶ್ನೋತ್ತರ ಕಾಲ ಎಲ್ಲ ಶಾಸಕರ ಒಂದು ಹಕ್ಕು. ಇವತ್ತು ನಾನು ಕೃಷ್ಣಾ ಮೇಲ್ದಂಡೆ ಯೋಜನೆ ಸ್ಟಾರ್ ಕ್ವಶನ್ ಇದೆ. ನಾನು ಅಂಥ ಪ್ರಮುಖವಾದಂಥ ಕರ್ನಾಟಕದ 70% ನೀರಾವರಿ ಆಗುವಂಥ ಒಂದು ಅತ್ಯಂತ ಪ್ರಮುಖ ಪ್ರಶ್ನೆ ನಂದು ಇರೋದ್ರಿಂದ ಈಗಾಗಲೇ ತಾವು ಗಮನಕ್ಕೆ ತೊಗೊಂಡು ಬಂದಿರಿ. ಕಂದಾಯ ಸಚಿವರು ಹೇಳಿದ್ದಾರೆ, ಪ್ರಶ್ನೋತ್ತರ ಆದಮೇಲೆ ಉತ್ತರ ಕರ್ನಾಟಕ ಚರ್ಚೆಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಾದ ಮೇಲೆ ಇದರ ಮೇಲೆ ಕೇವಲ ಪ್ರತಿಷ್ಠೆಗಾಗಿ ಪ್ರಶ್ನೋತ್ತರವನ್ನು ಮುಂದೆ ಹಾಕೋದಕ್ಕೆ ನಾನು ವಿರೋಧ ಮಾಡ್ತೇನೆ. ಯಾಕಂದರೆ ಪ್ರತಿಯೊಬ್ಬ ಶಾಸಕ ತನ್ನ ಕ್ಷೇತ್ರದ್ದು ಮತ್ತು ತನ್ನ ಭಾಗದ ಅಭಿವೃದ್ಧಿಯ ಪ್ರಶ್ನೆಯೇ ಕೇಳಿರ್ತಾನೆ ಹೊರತು ಅದರಲ್ಲಿ ಉತ್ತರ ಕರ್ನಾಟಕ ಶಾಸಕರು ಅದನ್ನೇ ಕೇಳಿರ್ತಾರೆ, ನಮ್ಮ ದಕ್ಷಿಣ ಕರ್ನಾಟಕ ಶಾಸಕರು ಕೇಳಿರ್ತಾರೆ. ಅದಕ್ಕೆ ನಾನು ವಿನಂತಿ ಮಾಡ್ಕೋತೀನಿ, ಮೊದಲು ಪ್ರಶ್ನೋತ್ತರ ಮಾಡಿ ಅಲ್ಲಿ ಸಹಮತ ಇದೆ. ಮಾನ್ಯ ಸಭಾಧ್ಯಕ್ಷರು, ಉತ್ತರ ಕರ್ನಾಟಕ ವಿಚಾರದಲ್ಲಿ ಸಹಮತ ಇದೆ. ಶುರು ಮಾಡಬಹುದು. ನಾವು ಮೆಚ್ಕೋತೀವಿ. ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಅಧ್ಯಕ್ಷರೇ, ಈಗ ಅದ್ರ ಜೊತೆಗೆ ನಮ್ಮ ವಿನಂತಿ ಏನಂದ್ರೆ ಪ್ರಶ್ನೋತ್ತರ ತಗೊಂಡ ತಕ್ಷಣ ತಗೋತೀನಿ. ಈಗಾಗಲೇ ನೀವು ಘೋಷಣೆಯನ್ನು ಮಾಡಿದ್ದೀರಿ. ಆಯ್ತು. ಇನ್ನೊಂದು, ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಡ್ರಿಸುವಂತ ವ್ಯವಸ್ಥೆ ಮಾಡಿದ್ದೀರಿ. ಹೋದ ಸದನದಲ್ಲಿಯೂ ಸಹ ತಮ್ಗೆ ವಿನಂತಿ ಮಾಡ್ಕೊತೀವಿ, ನಾವು 6 ಸಲ 5 ಸಲ ಆಯ್ಕೆ ಆದಂತವ್ರಿಗೆ ಮುಂದೆ ಕೊಡುವಂತ ವ್ಯವಸ್ಥೆನ ಮಾಡಬೇಕಾಗಿತ್ತು. ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಈ ಸಲನೂ ಸಹ ನಮ್ಮ ಕೊನೆಗೆ ನನಗೆ ಎಷ್ಟನೇ ನಂಬರ್ ಯತ್ನಾಳ್ ಸಾಹೇಬ್ರನ್ನ ಮಾತಾಡ್ತಿದ್ದಾರೆ. ರಂಗನಾಥ್, ಬಿಜೆಪಿ ಏನ್ ಸಿಗ್ತಾ ನಿಮ್ಗೆ? ಯತ್ನಾಳ್ ಸಾಹೇಬ್ರನ್ನ ಅನಾಥರು ಮಾಡ್ಬಿಟ್ಟವ್ರೆ. ಅದಕ್ಕೋಸ್ಕರ ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಪ್ರಶ್ನೆ ಶುರು ಆಗ್ಲಿ. ಅಧ್ಯಕ್ಷರೇ, ನಮಗೆ ಇನ್ನೊಮ್ಮೆ ನಮ್ಮ ಸೀಟುಗಳ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ನಾಳೆ ಒಳಗಾಗಿ ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಒಳ್ಳೆಯ ನಿರ್ಣಯ ತಗೋಬೇಕಂತೇಳಿ ನಾವು ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಂದು ನಿಮಿಷ ಎಲ್ಲರೂ ಒಂದ್ ಸೆಕೆಂಡ್ ಬೈ ರಾಯರೆಡ್ಡಿ, ಒಂದ್ ಸೆಕೆಂಡ್ ಅದು ಕ್ಲಿಯರ್ ಮಾಡ್ತೇನೆ ನಾನು. ಯತ್ನಾಳ್ ಅವರೇ, ಆಯ್ತು, ಇದಲ್ಲ ಬೇರೆ ಪ್ರಶ್ನೆ. ಯತ್ನಾಳ್ ಅವರೇ ನೋಡಿ, ಮೊನ್ನೆ ನಾವು ಸೀನಿಯರ್ ಇದ್ದೇವೆ, ನನಗೆ ಲಾಸ್ಟಲ್ಲಿ ತಾವು ಸೀಟ್ ಕೊಟ್ಟಿದ್ರೆ ತಾವು ಮೊನ್ನೆ ಕೂಡ ಎಲ್ಲಿ ಹೊತ್ತು ಕೂಡ ಹೇಳ್ತಾ ಇದ್ರಿ. ನಾನು ಸ್ಪಷ್ಟ ಬರ್ತೇನೆ, ರಾಜ್ಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ. ಅಧಿಕಾರ ಇದ್ದವನೇ ಸೀನಿಯರ್, ಅಧಿಕಾರ ಇಲ್ಲದವನು ಜೂನಿಯರ್. ನಾವು ಹೇಳ್ದು ಕೇಳಿ. ಒಂದು ಸೆಕೆಂಡ್ ನಾನು ಹೇಳ್ದು ಕೇಳಿ ಇಲ್ಲಿ. ಆಯ್ತು, ಒಂದು ಹೇಳ್ದು ಕೇಳಿ. ನಾವು ಇಲ್ಲಿ ಸೀಟು ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡುವುದಲ್ಲ. ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ದರೆ ಅವ್ರಿಗೆ ಈ ಸೈಡ್ ಕೊಡುವಂಥದ್ದು, ಕಡಿಮೆ ಸಂಖ್ಯೆ ನಂಬರ್ ಇದ್ದರೆ ಈ ಕಡೆ ನಾವು ಕೊಡುವಂಥದ್ದು. ಅದಕ್ಕಿಂತ ಕಡಿಮೆ ಇದ್ದರೆ ಆ ಕಡೆ ಬಂದು ಸೇರ್ತಾರೆ. ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು. ನಿಮಗೆ ಬೇಕಾದಾಗ ಇಲ್ಲಿ ಬರುವುದು, ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದರೆ ನಾವೆಂತ ಮಾಡಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನನಗೆ? ನೀವು ನಮ್ಮ ಈ ಕಡೆ ಬಂದರೆ ಇಲ್ಲಿ ಫ್ರಂಟಲ್ಲಿ ಬರ್ತದೆ, ನೀವು ಇಲ್ಲಿ ಬಂದರೆ ನಿಮ್ಗೆ ಇಲ್ಲಿ ಫ್ರಂಟಲ್ಲಿ ಬರ್ತದೆ. ಅಧ್ಯಕ್ಷರೇ, ನಾವು ಬೇಕಂದಾಗ ಬರುವುದು ಬಿಡೋದಲ್ಲ, ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕರ್ತರು. ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ. ಆಯ್ತು, ನಾ ಅಡ್ಜಸ್ಟ್ಮೆಂಟ್ ಕೇಳಿ ಅಲ್ಲ, ನಾ ಯಾರು ನೋಡೋ ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಅಧ್ಯಕ್ಷರ ಬಿಜೆಪಿ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.